ಅರಸೀಕೆರೆ ನಗರಸಭೆಗೆ ಸತತವಾಗಿ 3ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಎನ್ ಸಮೀವುಲ್ಲಾ ರವರು ಶುಕ್ರವಾರ ಮಧ್ಯಾಹ್ನ ಅಧಿಕಾರ ವಹಿಸಿಕೊಂಡರು. ಹಾಗೂ ನೂತನ ಉಪಾಧ್ಯಕ್ಷರಾಗಿ ಮನೋಹರ್ ಮೇಸ್ತ್ರಿ ಅವರು ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು, ನಗರಸಭೆಯ ಸದಸ್ಯರುಗಳು, ನಗರಸಭೆಯ ಪೌರಕಾರ್ಮಿಕರು, ನಗರದ ಹಲವು ಸಂಘ ಸಂಸ್ಥೆಗಳ ಮುಖಂಡರು, ಸಾರ್ವಜನಿಕರು, ಸ್ಥಳೀಯರು ಸೇರಿ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿದರು. ದೇವರದ್ದು ಮಾಡಿ ನಿಮ್ಮ ನಂಬಿಕೆದ ಗಿರಿಯವರು ನಿಮ್ಮ ಸಹಕಾರ ಸಲಹೆ ಸೂಚನೆ ಎಲ್ಲ ಶಾಂತಿಗೆ ಊರು ಒಳ್ಳೆ ಕೆಲಸ ಮಾಡೋದು ಬೇಡ. ನಾವು ನೀವು ಯಾರು ನಿಮಿಷ ಕ್ಲಾಸ್ ಆಗ ಈ ಕಡೆ ಹಾಂ ನಾನು ಹೇಳಲ್ಲ ಅಂತಿದ್ದೆ, ಅವ್ರು ಹೇಳ್ಬಿಟ್ರು ಏನಂತ ಬಿಟ್ಬಿಟ್ಟಿದ್ದೀವಿ. ಅಲ್ಲೇನು ಲೋಪ ಆಗ್ತಾನಲ್ಲ ಸ್ಮೈಲ್. ಮೇಸ್ತ್ರಿಗೊಂದು ಹಾರ ಹಾಕಿಬಿಟ್ರೆ ಇವತ್ತು ಏನು ಅರಸೀಕೆರೆಯ ನಗರಸಭೆಗೆ ನಮ್ಮ ಎಲ್ಲ ಸಹ ಸದಸ್ಯರೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆ ರೀತಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಆಗಿದೆ. ನನಗೆ ಸೌಭಾಗ್ಯ ಅಂದರೆ ಅರಸೀಕೆರೆ ನಗರದಲ್ಲಿ 3ನೇ ಬಾರಿಗೆ ಅಧ್ಯಕ್ಷರಾದಂಥ ಒಂದು ಕೀರ್ತಿ ಈ ನಮ್ಮ ಅರಸೀಕೆರೆ ಜನ ತಂದು ಕೊಟ್ಟಿದ್ದಾರೆ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನನ್ನ ಅವಧಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅರಸೀಕೆರೆ ಜನತೆಯ ಪರವಾಗಿ ನ್ಯಾಯಯುತವಾಗಿ ನೈರ್ಮಲ್ಯ ವಿಚಾರದಲ್ಲಾಗಲಿ, ನಗರಸಭೆಯ ಕೆಲಸ ಕಾರ್ಯಕ್ರಮಗಳಾಗಲಿ, ಯಾವುದೇ ವಿಚಾರದಾಗಲಿ ನಾನು ಸಾರ್ವಜನಿಕ ಪರವಾಗಿರ್ತೀನಿ. ದೀನ ದಲಿತರ ಬಡವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನನಗೆ ನಿಮ್ಮ ಪತ್ರಿಕರು ನನಗೆ ಸಲಹೆ ಸೂಚನೆ ಕೊಡಬೇಕು, ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಒಂದು ಅರಸೀಕೆರೆ ನಗರದಲ್ಲಿ ಅಭಿವೃದ್ಧಿಯಾಗಂಥ ಕೆಲಸಗಳು ತುಂಬ ಇದೆ. ಹಿಂದೆ 4-5 ವರ್ಷದಿಂದ ಅರಸೀಕೆರೆ ಅಭಿವೃದ್ಧಿ ಕುಂಠಿತ ಆಗಿತ್ತು. ಅಷ್ಟೇ ಎಷ್ಟು ಕುಂಠಿತ ಆಗಿದೆ ಅಷ್ಟೇ ವೇಗವಾಗಿ ನಾನು ಕೆಲಸ ಮಾಡುತ್ತೀನಿ ಅಂತೇಳಿ ನಾನು ಆಶ್ವಾಸನೆ ಕೊಡ್ತೀನಿ. ಮತ್ತು ಅರಸೀಕೆರೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ಅವ್ರಿಗೂ ವಿಶ್ವಾಸದಲ್ಲಿ ತಗೊಂಡು, ಯಾಕಂದರೆ ನಾವು ಯಾವುದೇ ಪಕ್ಷ ಆದರೂ ಶಾಸಕರಿಗೆ ನಾವು ವಿಶ್ವಾಸದಲ್ಲಿ ತೊಗೊಂಡು ಕೆಲಸ ಮಾಡಬೇಕಾದ್ರೆ ನಮ್ಮ ಧರ್ಮ. ಮತ್ತು ರಾಜ್ಯದ ನಮ್ಮ MP ಗಳು ಅವ್ರ ಹತ್ರ ಸಹಕಾರ ತಗೊಂಡು ಎಲ್ಲರ ಸಹಕಾರದೊಂದಿಗೆ ನಮ್ಮ ಪಕ್ಷದ ಅಧ್ಯಕ್ಷಗಳು, ಹಿಂದಿನ ಅಧ್ಯಕ್ಷಗಳು, ಮುಂದೆ ಇದ್ದಿರೋ ಅಧ್ಯಕ್ಷರು ಎಲ್ಲರ ಒಂದು ಸಲಹೆಗಳು ತಗೊಂಡು ನಾನು
ಸಲಹೆ ಮುಖಾಂತರ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಅತ್ಯವಶ್ಯಕತೆ ಇದೆ ಅಂತ ಹೇಳಿ ನಾನು ಸರ್